ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ-ಮಾರ್ಚ್ 2023 ದಿನಾಂಕ 27/2/2023 ಸೋಮವಾರದಂದು ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಇದೆ. ಅದಕ್ಕಾಗಿ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕೋಣ. ಆಲ್ರೆಡಿ ಬಹಳಷ್ಟು ನಾವು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಹಾಕಿದ್ದೀವಿ. ವಿಡಿಯೋಗಳು ಪ್ಲೇಲಿಸ್ಟ್ ಲಿಂಕಲ್ಲಿ ಇದ್ದಾವೆ, ನೋಡಿ ಅಂತ ಹೇಳ್ತಾ ಇವತ್ತು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಖಂಡಿತ ಇಲ್ಲಿಂದ ಒಂದು 40ರಿಂದ 50 ಮಾರ್ಕ್ಸ್ ಕ್ವಶನ್ಸ್ಗಳು ಬರಬಹುದು ಅಂತಕ್ಕಂಥದ್ದು ಆಸೆ. ಸೊ ನಮ್ಮದಾಗಿರ್ತಕ್ಕಂಥ ಸಂಪನ್ಮೂಲ ಶಿಕ್ಷಕರದ್ದು ಆಗದ. ಸೊ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆದಿರಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಸೊ ನೋಡೋಣ ಒಂದು ಅಂಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅಂತ. ಸೊ ಪ್ರಶ್ನೆ ಒಂದಿತ್ತು, ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ? ಶಿವಚರಿತ್ರೆಯಲ್ಲಿ ಯಾವ ಉಲ್ಲೇಖ ಮಾಡಲಾಗಿದೆ? ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಬಾಳು ಹಸನಾಗಬೇಕಾದರೆ ಯಾವುದನ್ನು ಮೀರಬೇಕು? ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು? ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಯಾವುದು ಎಂದೆಂದೂ ನಮ್ಮ ಆದರ್ಶವಾಗಬೇಕು? ಅನ್ನದ ವಿಷಯದಲ್ಲಿ ವೇದ ಏನು ಹೇಳಿದೆ? ದುಷ್ಟ ಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದ? ಹಕ್ಕಿಯ ಕಣ್ಣುಗಳು ಯಾವುವು? ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು? ಪೇರಿಯಾರರವರು ಹುಟ್ಟುಹಾಕಿದ ಸಂಘಟನೆ ಹೆಸರೇನು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು? ಯಾವ ವ್ಯಕ್ತಿ ನಮಗೆ ಆದರ್ಶವಾಗಬೇಕು? ಧರ್ಮ ಎಂದು ನಮ್ಮ ಪರಂಪರೆ ಯಾವುದನ್ನು ಒಕ್ಕಣಿಸಿದೆ? ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ? ಎಸ್. ತಿಲಕರನ್ನು ಯಾವ ರೀತಿ ಚಿತ್ರಿಸಲಾಗಿತ್ತು? ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದ? ಯಾರಿಗೆ ವಸಂತ ಮುಖ ತೋರಲಿಲ್ಲ? ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ದರ್ಬೆಯ ಚಿಗುರು ಯಾವ ಗುಣವನ್ನು ವರೆಸಿಬಿಡುತ್ತದೆ? ಕೈಗಾರೀಕರಣ ಇಲ್ಲವೇ ಅವನತಿ ಘೋಷಣೆ ಮಾಡಿದವರು ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ನದಿ ಜಲಗಳು ಏನಾಗಿವೆ? ದಿನಪಸುತ ಎಂದರೆ ಯಾರು? ಪೇರಿಯಾರ ಅವರ ಬದುಕಿನ ಧ್ಯೇಯ ಏನಾಗಿತ್ತು? ಇವೆಲ್ಲ ಒಂದಂಕದ ಪ್ರಶ್ನೆಗಳಿದ್ದಾವೆ. ಉತ್ತರಗಳನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ. ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು? ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ವೃತ್ತ ಎಂದರೇನು? ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು? ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯ ಕೊಡಲು ಕಾರಣವೇನು? ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು? ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು, ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಂಡರು? ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಕ್ರಾಂತಿಕಾರಿಗಳ ಪ್ರಾಣಾರ್ಪಣೆ ಮುಂದಿನ ದಿನಗಳಲ್ಲಿ ಭಾರತೀಯರಿಗೆ ಯಾವ ಬಗೆಯಲ್ಲಿ ಪ್ರೇರಣೆ ಕೊಟ್ಟಿತು? ಪೂಲ್ವರ್ತ್ ಅಂಗಡಿ ಇರಿಸಬೇಕು. ಋಣಕ್ಕೂ ಧರ್ಮಕ್ಕೂ ಇರೋ ಸಂಬಂಧವೇನು? ಧರ್ಮ ಬುದ್ಧಿಗೆ ದುಷ್ಟ ಬುದ್ಧಿ ಯಾವ ಸಲಹೆ ಕೊಟ್ಟ? ಎಸ್. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನದ ಬಗ್ಗೆ ಗೋವಿಂದ ಪೈ ಅವರು ಏನೆಂದು ಹೇಳಿದ್ದಾರೆ? ದೇಶದಲ್ಲಿ ಕ್ರಾಂತಿ ದೀಪ ಬೆಳಗಲು ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರು ಮಾಡಿದ ಕ್ರಾಂತಿಕಾರಿ ಚಟುವಟಿಕೆಗಳೇನು? ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಜನರು ಮೂರ್ತಿ ಪೂಜೆ ಮಾಡಲು ಕಾರಣವೇನು? ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗಿದ್ದು ಹೇಗೆ? ಎಸ್. ತಾನು ಹೋರಾಡುತ್ತಿರುವುದು ನೆಲಕ್ಕೆಲ್ಲ ಛಲಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ? ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಟೊಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ರಾಜರ ಪ್ರಕೃತಿ ಹೇಗಿರ್ತದೆ? ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳೇನು? ಮನುಷ್ಯನು ತನ್ನ ಒಳಿತನ್ನು ಹೇಗೆ ಸಾಧಿಸಬಹುದು? ಕುಂತಿ ಮಾದ್ರಿಯರು ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ದೃಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳಾವವು? ಕ್ರಿಯಾ ಸ್ವಾತಂತ್ರ್ಯ ಅಂದ್ರೆ ಏನು? ಭಗತ್ ಸಿಂಗ್ ವೀರಯೋಧನಾಗಿ ಅಮರನಾದದ್ದು ಹೇಗೆ? ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು? ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು? ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿ ಭಯವನ್ನು ಬಿತ್ತಿದನು? ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದ ದುರ್ಯೋಧನ ಹೇಳೋದೇಕೆ? ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ವಸಂತ ಮುಖ ತೋರಲಿಲ್ಲ ಕವನದ ಆಶಯವೇನು ಅಂತ ಎರಡಂಕದ ಪ್ರಶ್ನೆಗಳಿತ್ತು. ಇನ್ನು ಮೂರಂಕದಲ್ಲಿ ಸಂದರ್ಭಗಳನ್ನು ನೋಡೋಣ, ಯಾವೆಲ್ಲ ಇಂಪಾರ್ಟೆಂಟ್ ಇದಾವಂತ. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಭಗವಂತನ ಗುಣ ಎಂದಾದರೂ ಮನುಷ್ಯರಲ್ಲಿ ಬಂದಿತೆ? ಕೊನ್ನನೆಲ್ಲ ನೀನೇ ಕೊಂಡೆ, ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಸುರಾದುದು ಕವಿಯಾತ್ಮಂ, ತನ್ನ ಮಾತೆಯಂ ಸರ್ವಜನಂ ಬಂಜೆ, ರೂಪಿನಂತೆ ಮಾತು ಕೂಡ ಎನ್ನಿತುದಾರವಾಗಿದೆ. ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತು. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಹಸುರು ಹಸುರುಳಿಯುಸಿರೋ, ವಿದ್ಯಾಧನಮೇ ದನ ಮುಪ್ಪುದು, ದುಡ್ಡು ದುರಭಿಮಾನದ ತವರು,
ಚಿನ್ನವಿಲ್ಲದೆ ಬದುಕಬಹುದು, ಅನ್ನವಿಲ್ಲದೆ ಬದುಕಲಾಯಿತೆ. ಹೊಸಗಾಲದ ಹೊಸ ಮಕ್ಕಳ ಹರಸಿ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಅರಸುಗಳ ವಾಜಿ ಎಂಬಿಡು, ನಾಚುತಿಹೆನಿ ಪೂಜ್ಯಯಿ ನೊಲುಮೆಯಿಂದ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು, ಬೇರೆ ಬಣ್ಣವನ್ನೇ ಕಾಣೆ. ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು. ಮೊಗ್ಗುಗಳ ಬದಲು ಪೂರ್ಣ ಅರಳಿದ ಪುಷ್ಪಗಳು. ಧರ್ಮದ ಕೇಂದ್ರ ವಿಶ್ವದಲ್ಲಿದೆ, ಹೊಸ ಭರವಸೆಗಳ ಕಟ್ಟೋಣ. ಜೀವ ಸತ್ತು ಹೋಗುವುದು ಗೊತ್ತ, ನಿನ್ನಪದೆಸೆಯ ಬಯಸುವವನಲ್ಲ ಅಂತಕ್ಕಂಥ ವಾಕ್ಯಗಳಿತ್ತು. ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಸಂದರ್ಭ ಸಹಿತ ಬರೀಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ನೋಡ್ಕೊಂಡು ಹೋಗಿ ಸ್ವಲ್ಪ ಪುತ್ತಿನವರ ಬಗ್ಗೆ. ಪಂಪ, ವಿಕ್ರು ಗೋಕಾಕ, ಲಕ್ಷ್ಮೀಶ, ದೇವನೂರು ಮಹಾದೇವ, ರನ್ನ, ಡಾಕ್ಟರ್ ಆರ್ ಗಣೇಶ, ಕುಮಾರವ್ಯಾಸ, ದುರ್ಗಸಿಂಹ, ಕುವೆಂಪು. ಒಬ್ಬರು ಆಧುನಿಕ ಕವಿ, ಒಬ್ಬರು ಹಳಗನ್ನಡ ಕವಿ, ಈತನಾಗಿರ್ತಕ್ಕಂಥ ಕೇಳ್ತಾರೆ. ಬಹಳಷ್ಟು ಏನಿಲ್ಲ, ಜನ್ಮ ವರ್ಷ, ಜನ್ಮಸ್ಥಳ, ಮರಣ ವರ್ಷ, ಕೃತಿಗಳು, ಪ್ರಶಸ್ತಿಗಳನ್ನು, ವಿಶೇಷತೆಗಳನ್ನು ವಾಕ್ಯ ರೂಪದಲ್ಲಿ ಒಂದು 4 ಸಾಲು ಬರೆದ್ರು ಕೂಡ ಖಂಡಿತ ಅಂಕಗಳನ್ನು ಕೊಡ್ತಾರೆ. ಇನ್ನು ಅಲಂಕಾರದಲ್ಲಿ ಸ್ವಲ್ಪ ಇವ್ರು ನೋಡ್ಕೊಂಡು ಹೋಗಿ. ಮಾರಿಗೌತನವಾಯಿತು ನಾಳಿನ ಭಾರತ. ಆತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಉತ್ತೀರ್ಣನಾದ. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆ ಒಂದೇ ಲೆಕ್ಕವೇ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕಲುಷಿತವಾದಿ ಹಿಡಿದು ಮುಟ್ಟೋನವರೆಗೆ, ಮತಗಳೆಲ್ಲವೂ ಹಿಡಿದು ಬಿತ್ತೋನವರೆಗೆ, ಕೊಡಲಿಯಿಂದ ನಾನೆಷ್ಟವರೆಗೆ, ಸಿಕ್ಕದು ತಗೊಂಡಿಡಿದು ಜನಕವರೆಗೆ, ಹಸುರಾಗಸೆ ಹಿಡಿದು ಬಿಸಿಲಿನವರೆಗೆ, ಹೊಸ ಡ್ಯಾಶ್ ಹಸುರುಳಿಸಿರುವವರೆಗೆ, ನೀಲ ಮೇಘದಿಂದ ನೋಡಿದಿರಾ, ಯುಗ ಯುಗಗಳದಿಂದ ನೋಡಿದಿರ ಅವರಿಗೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು? ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ. ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು? ಲವನ ನಡವಳಿಕೆ ಮೆಚ್ಚುಗೆ ಐತೆ, ಏಕೆ? ವೃಕ್ಷ ಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚೋ ಪಾತ್ರ ಯಾವುದು, ಏಕೆ? ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗ್ಗೆ ತಿಳಿಸಿ. ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆ ಸ್ವಾರಸ್ಯ ವಿವರಿಸಿ. ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗ್ಗೆ ವಿವರಿಸಿ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ವಿವರಿಸಿ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳೇನು? ಪಾಂಡವರು ಸೋದರರು ಎಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸ್ತಾರೆ? ಸಂಪತ್ತಿನ ಗುಣಾವಗುಣಗಳನ್ನು ವಿವರಿಸಿ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಆಶಯ. ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಅಭಿಪ್ರಾಯ ವಿವರಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ವಿವರಿಸಿ. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ ಕುರಿತು ಬರೆಯಿರಿ. ಹಲಗಲಿ ದಂಗೆಯ ಪರಿಣಾಮವೇನು? ಹಲಗಲಿ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ಸಂಗ್ರಹಿಸಿತು? ಇನ್ನು ಪ್ರಬಂಧಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಿ. ಗ್ರಂಥಾಲಯಗಳ ಮಹತ್ವ, ಬಾಲ್ಯವ ಒಂದು ಸಾಮಾಜಿಕ ಪಿಡುಗು, ಕಂಪ್ಯೂಟರ್ ಶಿಕ್ಷಣ, ರಾಷ್ಟ್ರೀಯ ಭಾವೈಕ್ಯತೆ, ಸಮೂಹ ಮಾಧ್ಯಮಗಳು, ಸಾಮಾಜಿಕ ಪಿಡುಗು, ತ್ಯಾಜ್ಯ ವಸ್ತು ನಿರ್ವಹಣೆ, ದೂರದರ್ಶನ, ಒಳಿತು ಕೆಡಕು, ಇವುಗಳ ಬಗ್ಗೆ ತಾವೇನು ಮಾಡ್ಕೊಂಡು ಹೋಗಬೇಕು, ನೋಡ್ಕೊಂಡು ಹೋಗಬೇಕು. ಇಲ್ಲಿಂದ ಖಂಡಿತವಾಗಿ ಏನು ಮಾಡಬಹುದು, ಒಂದು 40 ರಿಂದ 50 ಅಂಕಗಳ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದ್ದು ಒಂದು ನಂಬಿಕೆ, ನಿರೀಕ್ಷೆನ ನಾವು ಮಾಡಿದ್ದೀವಿ. ಖಂಡಿತವಾಗಿ ನೀವುಗಳು ಕೂಡ ಈ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಡಿ. ಉಳಿದ ಪ್ರಶ್ನೆಗಳನ್ನು ಸಹಿತ ಓದಿಕೊಳ್ಳಿ. ಪರೀಕ್ಷೆ ಚೆನ್ನಾಗಾಗಲಿ. ಸೊ ಮತ್ತೆ ಬೇರೆ ವಿಷಯಗಳಲ್ಲಿನೂ ಕೂಡ ಇದೇ ತರಹದ ಪ್ರಶ್ನೆಗಳನ್ನು